ನೋಡಿ, ರಾಜ್ಯದಲ್ಲಿ ಒಂದಲ್ಲ ಒಂದು ಹನಿ ಕಹಾನಿ ದಿನನಿತ್ಯ ಬೆಳಕಿಗೆ ಬರ್ತಾ ಇದೆ. ಇದೊಂದು ರೀತಿಯಲ್ಲಿ ದಂಧೆ ಆಗೋಗ್ಬಿಟ್ಟಿದೆ. ರಾಜಕಾರಣಿಗಳು, ಉದ್ಯಮಿಗಳಾಯ್ತು, ಈಗ ವೃದ್ಧರಿಗೂ ಕೂಡ ಖೆಡ್ಡ ತೋಡ್ತಾ ಇರೋದು. ರಾಜ್ಯದಲ್ಲಿ ಒಂದಲ್ಲ ಒಂದು ಹನಿ ಕಹಾನಿ ಬೆಳಕಿಗೆ ಬರ್ತಾ ಇದೆ. ರಾಜಕಾರಣಿಗಳಿಗೆ ಹನಿ ಟ್ರ್ಯಾಪ್ ಆಯ್ತು, ಉದ್ಯಮಿಗಳಾಯ್ತು, ಈಗ ವೃದ್ಧರಿಗೂ ಕೂಡ ಖೆಡ್ಡ ತೋಡ್ತಾ ಇದ್ದಾರೆ ಖದೀಮರು. 68ರ ವೃದ್ಧನಿಗೆ ಹನಿ ಬಲೆ 2 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಬೆಂಗಳೂರಿನ ಕೋರಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. 2 ಕೋಟಿ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕೊನೆಗೆ 40 ಲಕ್ಷಕ್ಕೆ ಡೀಲ್ ಮಾಡ್ಕೊಂಡಿದ್ದಾರೆ. ನೋಡಿ, 2 ಕೋಟಿ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಖಾಸಗಿ ವಿಡಿಯೋವನ್ನ ವೈರಲ್ ಮಾಡೋದಾಗಿ ಖದೀಮರು ಬೆದರಿಕೆ ಹಾಕ್ತಾರೆ. ಹನಿಗೇಡಿಗಳಾದ ಅಜಯ್ ಮತ್ತು ಅಭಿ ವಿರುದ್ಧ ಆರೋಪ ಕೇಳಿ ಬಂದಿದೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಇತ್ತೀಚೆಗಂತೂ ಈ ಹನಿ ಟ್ರ್ಯಾಪ್ ಅನ್ನುವಂತಹ ಜಾಲ ಎಲ್ಲ ಕಡೆ ಹಬ್ತಾ ಇದೆ. ರಾಜಕಾರಣಿಗಳಾಯ್ತು, ಉದ್ಯಮಿಗಳಾಯ್ತು, ಈಗ ವೃದ್ಧನನ್ನ ಟಾರ್ಗೆಟ್ ಮಾಡಿರೋದು. ಈ ಪ್ರಕರಣ ಹೆಂಗ್ ಬೆಳಕಿಗೆ ಬಂತು? ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರಾ? ಹೇಗೆ ವೆಂಕಟೇಶ್? ಪೂರ್ಣಿಮಾ, ದಾವಣಗೆರೆ ಮೂಲದ ಈ ಸಂತ್ರಸ್ತ ವೃದ್ಧ ಏನಿದ್ದಾರೆ, ಇವರು ಒಂದು ಮನೇಲಿ ಇರಬೇಕಾದ್ರೆ ಯಾರೋ ಅಪರಿಚಿತರ ಒಂದು ಕಾಲನ್ನು ಮಾಡ್ತಾರೆ. ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಅವರು ಕೋರ್ಟಲ್ಲಿ ಇದ್ದೀನಿ, ಸಿಗ್ತೀನಿ ಅಂತ ಕೂಡ ಹೇಳ್ತಾರೆ. ಅದಾದ ಬಳಿಕ 2 ದಿನಗಳ ಬಳಿಕ ಮತ್ತೆ ಅವ್ರಿಗೆ ಕರೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮದೊಂದು ಅಶ್ಲೀಲ ವಿಡಿಯೋಗಳಿದೆ, ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಆಗ ಅವ್ರಿಗೆ ಶಾಕ್ ಆಗುತ್ತೆ. ಅದಾದ ಬಳಿಕ ದಾವಣಗೆರೆಗೆ ಬನ್ನಿ ಅಂತಾರೆ. ಆದರೆ ನಾವು ಬೆಂಗಳೂರಲ್ಲಿ ಇದ್ದೀವಿ, ನೀವು ಬಂದು ಮೀಟ್ ಮಾಡಿ ಅಂತ ಹೇಳ್ತಾರೆ. ಒಂದು ಖಾಸಗಿ ಹೋಟೆಲ್ಗೆ ಕೂಡ ಕರೆಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಇರುವಂತಹ ಒಂದು ವಿಡಿಯೋಗಳನ್ನು ತೋರಿಸಿದಾಗ ಅವರಿಗೂ ಕೂಡ ಹೇಳ್ತಾರೆ, ಇದು ನನ್ನ ವಿಡಿಯೋಗಳಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇದು ಎಡಿಟ್ ಮಾಡಿರುವುದು ಅಂತೇಳಿ. ಆಗ ಅವರು ಅವರಿಗೆ ಹೆದರಿಕೆಯನ್ನು ಹಾಕಿ ಬೆದರಿಸ್ತಾರೆ. ಅಂದರೆ 1 ಕೋಟಿ ಹಣವನ್ನು ಕೊಡದೇ ಇದ್ದರೆ ಈ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತೀವಿ ಅಂತೇಳಿ ಬೆದರಿಕೆಯನ್ನು ಕೊಡ್ತಾರೆ. ಆಗ ಅವರು ಸಹಜವಾಗಿಯೇ ಕೂಡ ಅವರು ಹೇಳ್ತಾರೆ, ಇದನ್ನೇನಾದರೂ ಮಾಡ್ಕೊಳ್ಳಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ. ಆಗ ಅವ್ರ ಕುಟುಂಬದವರಿಗೂ ಕೂಡ ಈ ವಿಡಿಯೋಗಳನ್ನು ಕಳಿಸ್ತೀವಿ ಅಂತ ಹೇಳಿ ಪದೇ ಪದೇ ಅವರಿಗೆ ಕಾಲ್ ಮಾಡಿ ಕಿರುಕುಳವನ್ನು ಕೊಡ್ತಾರೆ. ಸೊ ಇದರಿಂದ ಅವ್ರಿಗೂ ಕೂಡ ಬೇಸತ್ತು ಒಂದು ಕೋರಮಂಗಲಗೆ ಬಂದು ಒಂದು ದೂರನ್ನು ಕೊಡ್ತಾರೆ. ಈ ದೂರಿನ ಆಧಾರದ ಮೇಲೆ ಅಭಿ ಮತ್ತು ಅಜಯ್ ಎನ್ನುವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ಯುವತಿಯನ್ನು ಬಿಟ್ಟು ಆಕೆಯನ್ನು, ಆತನ ಒಂದು ವೃದ್ಧನ ಒಂದು ಸ್ನೇಹವನ್ನು ಬೆಳೆಸಿ ಅವ್ರ ಜೊತೆ ಮಾತುಕತೆ ಆಡುವಂತಹ ಒಂದು ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಇವ್ರನ್ನ ಹನಿ ಟ್ರ್ಯಾಪ್ಗೆ ಬೀಳಿಸಿ ಮತ್ತು ಅವರಿಂದ ಹಣವನ್ನು ಪೀಕುವಂಥ ಕೆಲಸಕ್ಕೆ ಮುಂದಾಗಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಈ 2 ಆರೋಪಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಇದನ್ನೇ ಹೊರತುಪಡಿಸಿ ಬೇರೆ ಯಾರಿಗಾದರೂ ಈ ರೀತಿಯಾಗಿ ಮಾಡಿದ್ರಾ ಅಥವಾ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಮಧ್ಯೆ ಏನಾದರೂ ಡಿಸ್ಪ್ಯೂಟ್ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.